ಹಾಯ್ ನಮಸ್ಕಾರ 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 ಹಾ 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 ಅಮ್ಮಮ್ಮಮ್ಮಮ್ಮಮ್ಮ ಅಲ್ಲಲ್ಲಲ್ಲಲ್ಲಲ್ಲ. ಇವಾಗ ಏನು ಟಾಪಿಕ್ ಮಾತಾಡಕ್ಕೆ ಬಂದಿದೆ ಅಂದರೆ ಬ್ಲೂ ಏನಕ್ಕೆ ನಮ್ದೆಲ್ಲ ತೆಗಿತಾರೆ ಅಕ್ಕಂದಿರು ಅಂತ. ಹಿಂಗೆ ನಡೀತಾ ಇದೆ. ಇವಾಗ ಮಾತಾಡೋಣ. ಇವತ್ತಿನ ಸಂಚಿಕೆ ಬಂದು ಬ್ಲೂ ಯಾಕೆ ತೆಗಿತಾರ, ನಮ್ಮ ಮಾನ ಮರ್ಯಾದೆ ತೆಗಿತೀರಾ. ಸೊ ಈ ಟಾಪಿಕ್ಕು ಬಂದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಜನಸಂಖ್ಯೆನೇ ಡಿಸೈಡ್ ಮಾಡಬೇಕು. ಯಾಕೆ ಈ ಥರ ಮಾತಾಡ್ತೀನಿ ಅಂದರೆ ಮಾತಾಡಲೇಬೇಕು, ಮಾತಾಡೋ ಟೈಮ್ ಬಂದಿದೆ, ಅದ್ರಿಗೋಸ್ಕರ ಮಾತಾಡ್ತೀನಿ. ನೀವು ಬೈಕೊಂಡಾದರೂ ನೋಡಿ, ಬೈಕೊಂಡಿಲ್ಲದೆ ಆದರೂ ನೋಡಿ. ಎಲ್ಲರ ಲೈವಲ್ಲಿ ಬ್ಲೂ ತೆಗೆದುಬಿಟ್ಟು ದೊಡ್ಡ ಮಹಾಪ್ರಭು ಸಾಧನೆಗಳು ಮಾಡೋಕ್ಕೆ ಹೋಗಿದ್ದಾರೆ. ಏನು ಸಾಧನೆ ಮಾಡಿದ್ದಾರೆ ಅಂತ ಗೊತ್ತಾ? ಹೇಳ್ತೀನಿ ಕೇಳಿ. ಯಾರೋ ಒಬ್ಬ ಇದ್ದಾರೆ, ಕೋತಿಗಳ ಸಂಘದ ಅಧ್ಯಕ್ಷರು. ಆ ಸಂಘದ ಅಧ್ಯಕ್ಷರು ಹೇಳ್ತಾರೆ, ಈ ಥರ ಬ್ಲೂ ತೆಗೆದ್ಬಿಡು, ರಾತ್ರಿ ಕೋನ್ ಬರೆಗ ಕರೋಡ್ಪತಿ ಆಗ್ಬಿಡ್ತಿ ಅಂದೆ. ಕೋನ್ ಬರೆಗ ಕರೋಡ್ಪತಿ ಹೆಂಗವ್ವ ಆಗ್ತೀರಾ ಅಂತ ಕೇಳಿದ್ರೆ, ನೀನು ಬ್ಲೂ ತೆಗಿ, ಇವತ್ತು ಬ್ಲೂ ತೆಗಿ, ನಾಳೆ ಫುಲ್ ಡಬ್ಲ್ಯೂ ರೋಡ್ ಫುಲ್ ಉದುರ್ಕೊಂಡು ಹೋಗ್ಬಿಡುತ್ತೆ ಅಂತ. ಓಹೋ ಹೌದಕ್ಕ, ನೀನು ಹೇಳಿದ್ಮೇಲೆ ನಾನು ಕೇಳ್ತೀನಿ ಅಂತ ಇರೋದೆಲ್ಲ ತೆಗೆದ್ಬಿಡ್ತಾರೆ. ಇರೋದೆಲ್ಲ ತೆಗೋದು ದೊಡ್ಡ ವಿಷಯ ಅಲ್ಲ, ಅವ್ರಿಗಿರೋ ಜನನೇ ನೆಕ್ಸ್ಟ್ ಅವ್ರ ಲೈವ್ಗೆ ಹೋದ್ರೆ ಕಾಣಿಸೋದೇ ಇಲ್ಲ. ಆಮೇಲೆ ಹೈಡಲ್ಲಿ ಕೂತ್ಕೊಂಡು, ಯಾರಿದ್ದೀರೋ ಹೈಡಲ್ಲಿ ಬನ್ನಿ, ಮೆಸೇಜ್ ಮಾಡಿ, ಹೈಡಲ್ಲಿರೋಕ್ಕೆ ಹೋಗಬೇಡಿ, ನೀವು ಬಂದು ನಮಗೆ ಸಪೋರ್ಟ್ ಮಾಡಿ, ಆವಾಗಲೇ ನಾವು ಉದ್ಧಾರ ಆಗೋದು ಅಂತಾರೆ. ಎಲ್ಲಿಂದ ಉದ್ಧಾರ ಆಗ್ತೀರಾ? ನಾವು ಮೆಸೇಜ್ ಮಾಡಿದ್ರು ಕಾಣಿಸಲ್ಲ. ಈ ಅಧ್ಯಕ್ಷರು ಹೇಳಿರ್ತಾರಲ್ಲ, ಅಧ್ಯಕ್ಷರ ಮಾತನ್ನ ತುಂಬ ತುಂಬ ಡೀಪಾಗಿ ಫಾಲೋ ಮಾಡಿರ್ತಾರೆ. ಯಾಕಂದರೆ ಗೊತ್ತಲ್ಲ ನಿಮಗೆ, ಇಲ್ಲಿ ಸೇರಿಸಿ ಹೇಳಕ್ಕಂತಾನೆ ಇದ್ದಾರೆ ಅಕ್ಕಂದಿರು. ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, 1,000-2,000 ಸಬ್ಸ್ಕ್ರೈಬ್ ಜಾಸ್ತಿ ಆಗಿದ ತಕ್ಷಣ ಅರ್ಧಂಬರ್ಧ ತಿಳ್ಕೊಂಡು ಮಾತಾಡೋ ಜನನೇ ಜಾಸ್ತಿ ಇದ್ದಾರೆ. ಇನ್ನು ಏನಂದರೆ, ನಾನು ಮೋನೋ ಆಗಿದೆ, ನೋ 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 ನಾನು ಹೇಳೋದೇ ಸರಿ ಅಂತಾರೆ. ಅವ್ರು ಹೇಳೋದೇ ಸರಿಯಾಗಿದ್ದರೆ ಏನಕ್ಕವ ಇನ್ನು ಪಿನ್ ಬರದೆ ಅಲಿತಾ ಇದ್ದಾರೆ ಹೇಳಿ? ಯಾರಿಗಾದ್ರೂ ಇದೆ ಗೊತ್ತಾ? ಇಲ್ಲ. ಅದು ಬಿಟ್ಟಾಗಿ ಇವಾಗ ನಾನು ನಿಜ ಕೇಳ್ತೀನಿ ಕೇಳ್ರಿ ಎಲ್ಲರಿಗೂ. ಇವಾಗ ನೀವು ಬ್ಲೂ ತೆಗೆದುಬಿಟ್ರೆ ಏನು ಯೂಸು? ಸೊ ನೀವು ಬ್ಲೂ ತೆಗೆದುಬಿಡ್ತೀರಾ, ತೆಗ್ದಿದ ತಕ್ಷಣ ಎಷ್ಟೋ ಅರ್ಧ ಜನ ಕಾಣಿಸ್ತಾರೆ, ಅರ್ಧ ಜನ ಕಾಣಿಸೋದೇ ಇಲ್ಲ. ಸೊ ಅರ್ಥ ಆಯ್ತಾ? ಇನ್ನೊಂದು ಮಾತು ಹೇಳ್ತೀನಿ, ನಮ್ಗೆ ಎಲ್ಲಿ ಬೆಲೆ ಇಲ್ಲ ನಾವು ಅಲ್ಲಿ ಇರಲೇಬಾರ್ದು, ಹೌದಾ ಇಲ್ವಾ? ಸೊ ನಾನು ಇವಾಗ ಒಂದು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಯಾರಾದರೂ ನಂದು ಸಬ್ಸ್ಕ್ರೈಬರ್ದು ಬ್ಲೂ ತೆಗಿಬೇಕು, ಇಲ್ಲ ಯಾರು ನಂದೇ ತೆಗಿಬೇಕು ಬ್ಲೂ, ಡೈರೆಕ್ಟಾಗಿ ಅವ್ರನ್ನ ಹೈಡ್ ಮಾಡಿಬಿಡ್ತೀನಿ. ಅನ್ಸಬ್ಸ್ಕ್ರೈಬ್ ಮಾಡಿ ಹೈಡ್ ಮಾಡಿಬಿಡಿ. ಅದು ಯಾರೇ ಇರಲಿ, ಎಷ್ಟೇ ದೊಡ್ಡ ಯೂಟ್ಯೂಬರ್ ಇರಲಿ, ಹಂಗೆ ಮಾಡಿ ಅಷ್ಟೇ. ನಮಗೆ ಬೆಲೆ ಇಲ್ದಿರೋ ಜಾಗದಲ್ಲಿ ನಾವು ಹೋಗ್ಬಾರ್ದು. ಯಾಕೆ ಹೋಗ್ಬೇಕು? ನಮ್ಮ ಬೆಲೆ ಗೊತ್ತಾಗ ಹುಡ್ಕೊಂಬರ್ತಾರೆ. ಅಕ್ಕ ನಾನು ಮಾಡಿಲ್ಲ, ಅಕ್ಕ ನಾನು ಹಂಗೆ ಮಾಡಿಲ್ಲ, ನಾನು ಬೇರೆಯವ್ರು ಹೇಳಿದ್ರು ಅದ್ರಗೋಸ್ಕರ ಕೇಳಿದೆ, ಇಲ್ಲಾಂದ್ರೆ ನಾನು ಬಿಟ್ಟಿರೋನ ನಿನ್ನ ಅಂತ ಬಂದು ಹೇಳ್ತಾರಲ್ಲ ಬೇರೆ ವಿಷಯ. ಹೆಣ್ಮಕ್ಳು ನೋಡ್ತಾರೆ, ಹೇಳೋಕ್ಕಾಗಲ್ಲ ಕಣ್ರಕ್ಕ. ಸೊ ಈ ಥರ ಪರಿಸ್ಥಿತಿ ನಡೀತೈತೆ. ಇಲ್ಲಿ ಹೆಂಗಂದ್ರೆ, ನೀನು ತಲೆ ಕೆರ್ಕೊಂಡು ಹೋಗಂದ್ರೆ ಲೈನಕ್ಕೆ ಕೆರ್ಕೊಂಡು ಹೋಗ್ತಾರೆ, ನೀನು ಮಕ ತೊಳ್ಕೊಂಡೋಗಂದ್ರೆ ಲೈನಕ್ಕೆ ಮಕ ತೊಳ್ಕೊಂಡು ಹೋಗ್ತಾರೆ. ನೀನು ಅದು ಹೇಳಕ್ಕೆ ಬರಲ್ಲ, ಮುಕ್ಕಿದ್ದು ನೀವು ಮುಟ್ಕೊಳ್ಳಿ. ಅರ್ಥ ಆಯ್ತಾ? ಈ ಥರ ಸಂಘಗಳಿದೆ. ಈ ಕೋತಿ ಅಧ್ಯಕ್ಷ ಯಾರಂತ ಗೊತ್ತಿಲ್ಲ. ಆ ಕೋತಿ ಅಧ್ಯಕ್ಷರು ಯಾರಂತ ಗೊತ್ತಿದ್ರೆ ದಯವಿಟ್ಟು ಹೇಳಿ. ಈ ಮಹಾಪ್ರಭುಗಳು ಇನ್ಯಾರು ಹೇಳಿದ್ರು ಗೊತ್ತಿಲ್ಲ, ಬ್ಲೂ ತೆಗೆದ್ರೆ WH ಬರುತ್ತಂತ. ಬ್ಲೂ ತೆಗೆದ್ರೂ ಬರುತ್ತೆ, ಬ್ಲೂ ತೆಗ್ದಿಲ್ಲ ಅಂದ್ರೂ ಬರುತ್ತೆ. ಅರ್ಥ ಆಯ್ತಾ? ಬ್ಲೂ ಇದ್ರೂ ಬರುತ್ತೆ. ಸ್ವಲ್ಪ ಪ್ರಾಕ್ಟಿಕಲಲ್ಲಿ ಯಾರು ಯೋಚನೆ ಮಾಡಲ್ಲ. ಇಲ್ಲೇನು ಗೊತ್ತಾ, ಎಲ್ಲ ತಿಳಿದಿರೋರ ಥರ ನಾಟಕ ಮಾಡೋರೇ ಜಾಸ್ತಿ. ಏನೋ ಒಬ್ಬೊಬ್ರು ಮೇಡಮ್ ಹೇಳಿದ್ರು, ನನ್ನ ಚಾನಲ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ನಾನು ನೋಡ್ಕೊತೀನಿ, ಅದ್ರಗೋಸ್ಕರ ನಾನು ತೆಗ್ದೆ, ನನ್ನ ಅಭಿಪ್ರಾಯ ನಾನು ಹೇಳಿದೆ ಅಂತ. ಸೊ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ರು, ನಾನು ಒಪ್ಕೊತೀನಿ. ಅವ್ರವ್ರ ಇಷ್ಟ ಅದು, ಇದು ನನ್ನ ಇಷ್ಟ, ಇದು ನನ್ನ ಅಭಿಪ್ರಾಯ, ನಾನು ಏನು ಬೇಕಾದರೂ ಹೇಳ್ಬೋದು, ಹೌದು ತಾನೆ? ಸೊ ಇವಾಗ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನಂದರೆ, ಇನ್ಮೇಲೆ ಯಾರಾದರೂ ನಿಮ್ಮ ಬ್ಲೂ ತೆಗೆದ್ರೆ ಏನೂ ಮಾಡೋಕ್ಕೆ ಹೋಗ್ಬೇಡಿ, ಜಗಳನೂ ಮಾಡೋಕ್ಕೆ ಹೋಗ್ಬೇಡಿ. ಏನಕ್ಕೆ ನಮ್ಮ ಗಂಟ್ಲು ಏನಕ್ಕವ ಆರಿಸ್ಕೊಳೋದು, ಏನಕ್ಕವ ಅವ್ರ ಮೇಲೆ ಟೈಮ್ ವೇಸ್ಟ್ ಮಾಡೋದು? ಅನ್ಸಬ್ಸ್ಕ್ರೈಬ್ ಮಾಡಿ, ಹೈಡ್ ಮಾಡಿ, ಟಾಟಾ ಬಾಯ್ ಬಾಯ್ ಹೇಳಿ, ಗುಡ್ ಬಾಯ್ ಮರ್ಗಾಯ ಅಂತ ಬಿಟ್ಬಿಡಿ ಅಷ್ಟೇ. ಇನ್ನೇನು ಮಾಡ್ತೀರಾ? ಕರೆಕ್ಟ್ ತಾನೆ? ಸೊ ಇನ್ನೇನು ಮಾಡೋಕ್ಕಾಗಲ್ಲ ಕಣ್ರಕ್ಕ. ನಮಗೆ ಬೆಲೆ ಇಲ್ದಿರೋ ಜಾಗದಲ್ಲಿ ನಾವು ಹೋಗ್ಬಿಟ್ಟು ಏನು ತಗೊಬೇಕಲ್ಲಿ? ಏನೋ 2 ಜೋಡಿ ಪುಡ್ಗೋಸಿನ ತಗೊಳಕ್ಕಾಗಲ್ಲ ಕಣ್ರಕ್ಕ, ತಗೊಳಕ್ಕಾಗಲ್ಲ. ಬಿಡಿ ಪರವಾಗಿಲ್ಲ, ಇನ್ನೂ ಜಾಸ್ತಿ ರೋಸ್ಟ್ ಮಾಡಿಬಿಡ್ತಾ ಇದ್ದೆ. ಸೊ ಗಂಟ್ಲು ಸರಿಗಿಲ್ಲ, ಗಂಟ್ಲು ಮಾತ್ರ ಸರಿಗಿದ್ದಿದ್ರೆ ಅಂದ್ಕೊಳ್ರಿ, ಬರೋ ಮಾತುಗಳೇ ತುಂಬ ಡಿಫ್ರೆಂಟ್ ಆಗಿರೋದು. ಸೊ ಇನ್ಮೇಲೆ ನೀವೆಲ್ಲ ಅನ್ಕೊಂಡಿದ್ದೀರಾ ಯಾವ ಥರ ಮಾಡಬೇಕು, ಯಾವ ಥರ ಮಾತಾಡಬೇಕು ಅಂತ. ಸೊ ತಲೆ ಕೆಡ್ಸ್ಕೊಬೇಡಿ. ಯಾರು ಬ್ಲೂ ತೆಗ್ದಿರ್ತಾರ ಹೈಡ್ ಮಾಡಿ ಬಿಸಾಕಿ. ಎಷ್ಟೇ ದೊಡ್ಡ ಯೂಟ್ಯೂಬರ್ ಇರಲಿ, ನನಗೆ ಗೊತ್ತಿರೋರು ಇರಲಿ, ನನಗೆ ಗೊತ್ತಿರೋರು ಯಾರೇ ಇರಲಿ, ನನಗೆ ಎಷ್ಟೇ ಕ್ಲೋಸ್ ಇರೋರು ಇರಲಿ, ಬ್ಲೂ ಏನಾದರೂ ಯಾರ್ದಾದ್ರೂ ಹೋಗಿದ್ರೆ, ಇಲ್ಲ ನನ್ನ ಸಬ್ಸ್ಕ್ರೈಬರ್ದೇ ಯಾರ್ದಾದ್ರೂ ಹೋಗಿದ್ರೆ ಹೈಡ್ ಮಾಡಿಬಿಟ್ಟು ಬಿಸಾಕ್ಬಿಡ್ತೀನಿ. ನಾನು ಮುಲಾಜೆ ನೋಡಲ್ಲ. ಅರ್ಥ ಆಯ್ತಾ? ಹೇಳಿ, ಇದು ಪ್ರಾಮಿಸ್ ಬೇರೆ.
ಯಾಕಂದರೆ ಹೇಳಿದ್ದು ಮಾಡಬೇಕು, ಇಲ್ಲ ಅಂದರೆ ಆ ಮಾತುಗೂ ಬೆಲೆ ಇರಲ್ಲ, ನಮಗೂ ಬೆಲೆ ಇರಲ್ಲ. ಹೌದಾ ಇಲ್ವಾ? ಇದಾದ್ಮೇಲೆ ಹರಿಕತೆ ಕೇಳಿ ಫಸ್ಟು. ಇವಾಗ WHO ಜಾಸ್ತಿ ಬರುತ್ತಂತಾರೆ. ಅವ್ರಿಗೆ ಯಾರಿಗಾದ್ರೂ ಬಂದಿದ್ದೇನಾ? ಈ ಅವ್ರಿಗೆ ಹೆಂಗೆ ಗೊತ್ತೇನ್ರಿ, ಒಂದು ಸಲ ಬ್ಲೂ ತೆಗ್ದಿರ್ತಾರ, ಸ್ವಲ್ಪ WHO ಜಾಸ್ತಿ ಬರುತ್ತೆ. ಆ ಪೆಕ್ಕರುಗಳು ಅದನ್ನೇ ನಂಬಿರ್ತಾರೆ. ಈ WHO ಹೆಂಗೆ ಗೊತ್ತೇನ್ರಿ, ಇವತ್ತು ಕಮ್ಮಿ ನಾಳೆ ಜಾಸ್ತಿ, ಕಮ್ಮಿ ಜಾಸ್ತಿ ಬರೋದು ಮಾಮೂಲಿ. ವ್ಯೂಸು ಅಷ್ಟೇ, ಕಮ್ಮಿ ಜಾಸ್ತಿ ಆಗೋದು ಆಟೋಮೆಟಿಕ್. ಯಾಕಂದರೆ ಸಿಸ್ಟಮ್ ವರ್ಕು ಎಲ್ಲ, ಅದು ನಾರ್ಮಲ್ ಅದು. ಇವರೆಲ್ಲ ಏನು ಅನ್ಕೊಂಡ್ಬಿಡ್ತಾರೆ ಗೊತ್ತಾ? ಸೊ ಜಾಸ್ತಿ ಬಂದಾಗ, ಓ ಹೌದು ಬ್ಲೂ ತೆಗೆದ್ರೆ ಬರ್ತಾ ಇದೆ, ಇವ್ರ ಅಣ್ಣ ಹೇಳಿದ್ ಸರಿನೇ, ಅಕ್ಕ ಹೇಳಿದ್ ಸರಿನೇ, ಇನ್ಮೇಲೆ ಇದೇ ಪಾಲಿಸಿನ ಪಾಲಿಸ್ತೀನಿ ಅಂತ ಇರೋ ಜನನು ಕಳ್ಕೊಂಡ್ಬಿಡ್ತಾರೆ. ಯಾಕಂದರೆ ಒಂದು ಜನ ಬಂದು ನಮ್ಮ ವೀಡಿಯೋಸ್ ನೋಡ್ಬೇಕಂದ್ರೆ ಎಷ್ಟು ನಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ ಅಂತ ಅವ್ರಿಗಂತೂ ಗೊತ್ತಿರಲ್ಲ. ಇವ್ರು ಬಂದು ಏನು ಮಾಡ್ತಾರೆ ಗೊತ್ತಾ? ಸೊ ನನಗೆಲ್ಲ ಗೊತ್ತು, ಏನು 1000 ಬಂದುಬಿಟ್ರೆ ಕೊಂಬಂದ್ಬಿಡ್ತಾ, ಏನು ಮೋನಿಟೈಸನ್ ಆಗಿಬಿಟ್ರೆ ಕೊಂಬಂದ್ಬಿಡುತ್ತಾ? ಹಾಯ್, ಇನ್ನು ಮೋನಿಟೈಸ್ ಆಗದವ್ರನ್ನ ನೋಡಬೇಕು, ಕಾಲಿಗೆ ಗೆಜ್ಜೆ ಹಾಕೋಣಲ್ಲ, ತಗತೈ 3ನೇ ನಾಗಬಲ್ಲಿ ಥರ ಕುಣಿತಾ ಇರ್ತಾರೆ ಅಲ್ಲಿ ಇಲ್ಲಿ ಅಂತ. ನಾವು ಹೇಳಿದೆ ಸರಿ, ನನ್ನ ಮಾತೇ ನಂಬಬೇಕು, ನನ್ನ ಮಾತೇ ಶಾಸನ ಅಂತ. ಅದು ಕಟ್ಟಪ್ಪ 3ನೇ ಹೆಂಡ್ತಿ ಹೇಳ್ತಾರಲ್ಲ ಡೈಲಾಗು, ಆ ಥರ ಹೊಡ್ಕೊಂಡು ಹೋಯ್ತಾ ಇರ್ತಾರೆ. ಈ ಥರ ಎಲ್ಲ ನಡೀತೈತೆ. ನೀವೇ ಹೇಳಿ, ನಾನು ಹೇಳೋದು ಸತ್ಯನ ಸುಳ್ಳ ಅಂತ? ನಾನೇನು ಹೇಳಲ್ಲ, ನಿಮ್ಮದೇ ಪ್ರಶ್ನೆ, ನಿಮಗೆ ಉತ್ತರ, ನೀವೇ ಹೇಳಿ. ಎಷ್ಟೇ ಕ್ಲೋಸ್ ಆಗಿರೋರು ಬ್ಲೂ ತೆಗೆದುಬಿಟ್ರೆ ಎಲ್ಲೆಲ್ಲೋ ಉರಿದ್ಬಿಡುತ್ತೆ. ಹೌದಾ ಇಲ್ವಾ? ಏನಪ್ಪ ಇವನು ಬ್ಲೂ ತೆಗ್ದು ಏನು ಸಾಹಸ ಮಾಡೋಕೆ ಹೋಗಿದ್ದಾರೆ? ಇನ್ನೊಂದೇನಂದರೆ ಪಿಕ್ರುಗಳಿಗೆ ಹೇಳ್ತೀವಿ ನೋಡಿ, ಎಲ್ಲ ಬ್ಲೂ ತೆಗಿತಾರೆ. ಬ್ಲೂ ತೆಗೆದಾದ್ಮೇಲೆ ಇರೋ ಜನನು ಕಳ್ಕೊಂತಾರೆ. ಯಾರಿಗೆ ಲಾಸು? ಅವ್ರಿಗೆ ತಾನೇ ಲಾಸು. ನಾನೇನು ಮಾಡ್ತೀನಿ, ನನಗೆ ಬರ್ತಾರಲ್ಲ ಸಬ್ಸ್ಕ್ರೈಬ್ಗೂ ನಾನು ಲೈವ್ ಮಾಡ್ತೀನಿ. ನಾನೇನಕ್ಕೆ ಬ್ಲೂ ಯಾರ್ದು ತೆಗಿಯೋಲ್ಲ ಕೇಳಿ, ಅದ್ರಿಗೆ ಹೇಳ್ತೀನಿ. ಯಾರು ಸಬ್ಸ್ಕ್ರೈಬ್ ರಿಟರ್ನ್ ಕೊಡೋಲ್ಲ ಅವ್ರಿಗೆ ಮಾತ್ರ ಹೈಡೇ ಮಾಡಿಬಿಡ್ತೀನಿ. ಬ್ಲೂ ಎಲ್ಲ ತಗೊಂಡು ಸುಮ್ಮನೆ ತೆಗಿಯೋದು ಕೊಡೋದು ಅದೆಲ್ಲ ನಾಟಕ ಮಾಡೋಕ್ಕೆ ಹೋಗಲ್ಲ. ಯಾರಾದರೂ ನನ್ನ ಕೇಳ್ಬಿಟ್ಟು ತೆಗಿ ಅಂದರೆ ಅವ್ರಿಗೆ ರಿಟರ್ನ್ ನಾನು ಕೊಡೋದು ಇಲ್ಲ. ನಾನು ಆ ಥರ ಒಂದು ಸಲ ಕೊಟ್ಟನ ಅಲ್ಲಿಗೆ ಮುಗೀತು, ಅದು ಹಂಗೆ ಇರಬೇಕಾಗುತ್ತೆ. ಏನೇ ಆಗಲಿ ನನ್ನ ಚಾನಲ್ ಹೋಗುತ್ತೆ, ಆದಮೇಲೆ ನಾನು ತಲೆನೇ ಕೆಡ್ಸ್ಕೊಳಲ್ಲ. ಒಬ್ಬರು ಕೊಟ್ಟಿರೋದು ವಾಪಸ್ ತೊಗೊಬಾರ್ದು, ಅದು ನನ್ನ ಪಾಲಿಸಿ. ನಮಗೆ ಎಲ್ಲಿ ಮರ್ಯಾದೆ ಇಲ್ದಿರೋ ಜಾಗಕ್ಕೆ ನೀವು ಹೋಗಲೇಬಾರ್ದು. ಯಾರು ಪ್ರತಿ ಒಬ್ರಿಗೂ ಹೇಳ್ತಾ ಇದ್ದೀನಿ ನಾನು ಸಬ್ಸ್ಕ್ರೈಬರ್ಗೆ, ಯಾರಾದರೂ ನಿಮ್ಮದು ಬ್ಲೂ ತೆಗ್ದಿದ್ರೆ ಗೊತ್ತಿರೋರು ಹೈಡ್ ಮಾಡಿಬಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡಿ ಅವ್ರ ವೀಡಿಯೋನೇ ನೋಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಮ್ಮ ಬೆಲೆ ಅವ್ರಿಗೆ ಗೊತ್ತಾಗಬೇಕು. ಆವಾಗ ಹುಡ್ಕೊಂಬರ್ತಾರೆ, ಅಕ್ಕ 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 ಅಂತ, ತಂಗಿ 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 ಅಂತ, ಅಣ್ಣ 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 ಅಂತ ಎಲ್ಲ ಹುಡ್ಕೊಂಬರ್ತಾರೆ. ಇಲ್ಲಿ ಹೆಂಗಂದರೆ ಪಾಲಿಸಿ ಟೈಪಲ್ಲಿ ಅಣ್ಣ ತಂಗಿ ಎಲ್ಲ ಮಾತಾಡೋಂಗಾಯ್ತು. ಪಾಲಿಸಿ ಟೈಪ್ ಹೆಂಗಂದರೆ ಇಲ್ಲಿ ಸಪೋರ್ಟ್ ಮಾಡಿದ್ರೆ ಮಾತ್ರ ಅಣ್ಣ ಅಂತ ಕರೀತಾರೆ, ಸಪೋರ್ಟ್ ಮಾಡಿಲ್ಲ ಅಂದ್ರೆ ನೋ ಅಣ್ಣ. ಆ ಥರ ಬಾಂಧವ್ಯ ನನಗೆ ಬೇಕಾಗೂ ಇಲ್ಲ. ಸೊ ನಾನು ಯಾರ ಮೇಲೆ ಡಿಪೆಂಡ್ ಆಗೋಕ್ಕೂ ಹೋಗಲ್ಲ. ಫಸ್ಟ್ ಟೈಮ್ ಬೇಜಾರಾಗಿದ್ದೆ, ಒಂದು ವಿಡಿಯೋ ಮಾಡಿದ್ದೀನಿ. ಸೊ ನನಗೆ ಸಪೋರ್ಟ್ ಮಾಡಿದ್ದೀನಿ ಅಂತ ಅಲ್ಲ, ಸೊ ಸಪೋರ್ಟ್ ಮಾಡಿದ್ರೆ ಮಾತ್ರ ಅಣ್ಣ ಅಂತ ಹೇಳ್ತಾರಲ್ಲ, ಸೊ ಅಂಥ ಅಣ್ಣ ನನಗೆ ಬೇಕಾಗೂ ಇಲ್ಲ. ಸೊ ಬಿಟ್ಟಾಕಿ ಬೇರೆಯವ್ರ ಬಗ್ಗೆ ಮಾತಾಡಿ ಏನೂ ಸಿಗಲ್ಲ. ಇನ್ಮೇಲೆ ನಮ್ಮ ಬ್ಲೂ ತೆಗಿತಾರಲ್ಲ ಅವ್ರ ಕತೆ ಗೊತ್ತಲ್ಲ ಏನು ಮಾಡಬೇಕು ಅಂತ, ಮಾಡೇ ಮಾಡಿ. ಓಕೆನಾ? ಯಾರು ಟೆನ್ಷನ್ ತಗೊಬೇಡಿ, ಕೋಪನೂ ಆಗಬೇಡಿ. ಅವ್ರ ಮೇಲೆ ಜಗಳ ಮಾಡೋಕ್ಕೂ ಹೋಗೋದು ಬೇಡ. ಏನು ಮಾಡೋಣ? ಅನ್ಸಬ್ಸ್ಕ್ರೈಬ್ ಮಾಡೋಣ, ವಿಡಿಯೋ ನೋಡೋದು ಬೇಡ, ಹೈಡ್ ಮಾಡಿ ಬಿಸಾಕೋಣ, ನಮ್ಮ ಪಾಡಿಗೆ ಆರಾಮಾಗಿ ಡಿಸ್ಕಸ್ ಅಂತ ಥರ ಕೆಲಸ ಮಾಡ್ಕೊಂಡಿರೋಣ. ಏನಂತೀರಾ? ಹಿಂಗೆ ಮಾಡಿ, ತಲೆ ಕೆಡ್ಸ್ಕೊಂಬೇಡಿ, ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂಡು ನಮ್ಗೇನು ಬರುತ್ತೆ? ನಾವು ಬಂದಿದ್ದೀವಿ, ದುಡ್ಡು ಮಾಡ್ತೀವಿ, ಮನೆಗೆ ಹೋಯ್ತಾ ಇರ್ತೀವಿ ಅಷ್ಟೇ. ಇಲ್ಲಿ ಜಗಳ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ಸರಿ ನೀನು ಸರಿ ಅಂತ ಹೇಳ್ಕೊಂಡು ಇಲ್ಲಿ ಸರಿ ತಪ್ಪು ಹೇಳ್ಕೊಂಡು ಬರೋಕ್ಕೆ ನಾವು ಕೂತಿಲ್ಲ. ಅರ್ಥ ಆಯ್ತಾ? ಇರೋದು ಹೇಳ್ತೀನಿ, ನಂಬಿದ್ರೆ ನಂಬಿ, ಬಿಟ್ರೆ ಬೇಡಿ ಅಷ್ಟೇ. ಇವಾಗ ಇನ್ಮೇಲೆ ಯಾರಾದರೂ ಬ್ಲೂ ತೆಗೆದ್ರೆ ಅವ್ರಿಗೆ ನಾನು ಡೈರೆಕ್ಟಾಗಿ ಜಗಳ ಅಂತೂ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಜಗಳ ಮಾಡಿದ್ರೆ ಏನೂ ಸಿಗಲ್ಲ. ಅದ್ರಗೋಸ್ಕರ ಹೈಡ್ ಅಂತ ಒಂದು ಆಪ್ಷನ್ಸ್ ಇದೆಯಲ್ಲ, ಅದು ಹೈಡ್ ಮಾಡಿಬಿಟ್ಟು ದಿಸ್ ಇಸ್ ನಾಟ್ ಮೇಡ್ ಫಾರ್ ರಿಕಮೆಂಡ್ ಅಂತ ಒಂದು ಆಪ್ಷನ್ಸ್ ಇದೆ, ಅದೊಂದು ಕ್ಲಿಕ್ ಮಾಡಿಬಿಟ್ರೆ ಆಹಾ ಅವ್ರ ಚಾನಲೇ ಗೋವಿಂದಾಗಿ ನಮಗೆ ಕಾಣಿಸೋದೂ ಇಲ್ಲ. ಕಣ್ಮರೆ ಆಗಿಬಿಡ್ತಾರೆ ಅವರು, ಕಣ್ಮರೆ. ಆದರೆ ಬೇರೆ ಐಡಿಯಿಂದ ನೋಡ್ಬೋದು. ಬಟ್ ಬೇರೆ ಐಡಿಯಿಂದ ನೋಡಿದ್ರೆ ಏನಕ್ಕ ಮಾಡ್ತಾರೆ ನಮ್ಮನ್ನ? ಏನೂ ಮಾಡೋಕ್ಕಾಗಲ್ಲ. ಇವಾಗಿನ ಪರಿಸ್ಥಿತಿ ಹೆಂಗೆ ಗೊತ್ತಾ? ಯಾರು ಏನೇ ಹೇಳಿದ್ರು ನಂಬ್ತೀರಾ, ಸುಳ್ಳನ್ನ ಸತ್ಯ ಅಂತೀರಾ, ಸತ್ಯನ ಸುಳ್ಳು ಅಂತೀರಾ. ಈ ಪ್ರಪಂಚದಲ್ಲಿ ಸತ್ಯಕ್ಕಿರೋ ಬೆಲೆನೇ ಇಲ್ಲ, ಸೀರಿಯಸ್ ಆಗಿ ಬೆಲೆನೇ ಇಲ್ಲ ರೀ. ಸೀರಿಯಸ್ ಆಗಿ ಯೂಟ್ಯೂಬಲ್ಲಿ ಏನಾದರೂ ಒಂದು ಒಳ್ಳೇದು ಹೇಳಿ ಯಾರು ಕೇಳಲ್ಲ. ಅದೇ ಕೆಟ್ಟದಲ್ಲಿ ಹೌದಣ್ಣ ನೀನೇನ ಗೋಲ್ಡು ನೀನು ಉಚ್ಕೊಂಡು ಮೇಲೆ ಕಿರೀಟ ಥರ ಹಾಕಂತೀನಣ್ಣ ಅಂತ ಹೇಳ್ತಾರೆ. ಸೊ ನನಗೆ ಇಲ್ಲಿ ಯಾರನ್ನ ನಂಬೋದು ಬಿಡೋದು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಅದ್ರಗೋಸ್ಕರ ಸುಮ್ಮನೆ ಅಂತ ಒಬ್ಬನೇ ಇರ್ತೀನಿ, ಒಬ್ಬನೇ ಕೆಲಸ ಮಾಡ್ತೀನಿ, ಆರಾಮಾಗಿರ್ತೀನಿ. ಇವಾಗ ಜಾಸ್ತಿ ಯಾರನ್ನೂ ಹಚ್ಕೊಳಕ್ಕೂ ಹೋಗಲ್ಲ, ಬೇಕಾಗೂ ಇಲ್ಲ. ಹಚ್ಕೊಂಡು 3 ನಾಮಕ್ಕಿಂತ 4ನೇ ನಾಮನೇ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ. ಆ ಥರ ಹಚ್ಕೊಳೋದು ನನಗಿಷ್ಟ ಇಲ್ಲ. ನೀವು ಹೇಳಿ, ನನ್ನ ಮಾತಲ್ಲಿ ಏನಾದರೂ ತಪ್ಪಿದೆಯಾ? ಅಣ್ಣ ತಂಗಿ ಅಂತ ಬರೀ ಸಪೋರ್ಟ್ ಮಾಡಿದ್ರೆ ಮಾತ್ರ ಹೇಳಕ್ಕೆ ಹೋಗಬೇಡಿ. ಯಾಕಂದರೆ ಅಣ್ಣ ತಂಗಿ ಒಂದು ರಿಲೇಷನ್ಶಿಪ್ ಅನ್ನೋದು ತುಂಬ ದೊಡ್ಡದು. ಅರ್ಥ ಆಯ್ತಾ? ಅದ್ರಿಗೆ ಬೆಲೆ ಕಟ್ಟಿ. ಅರ್ಥ ಆಯ್ತಾ? ಬರೀ ಬಂದರೆ ಮಾತ್ರ ಸಪೋರ್ಟ್ ಮಾಡಿದ್ರೆ ಮಾತ್ರ ಅಣ್ಣ ತಂಗಿ ಅಂತ ಹೇಳ್ಕೊಂಡಿರೋ ಕೊಡಬೇಡಿ. ಯಾರಿಗೇ ಇರಲಿ ಅದು ಚೆನ್ನಾಗಿ ಕಾಣಿಸಲ್ಲ.
ನಿಮ್ಗೆ ಹೇಳಿದ್ರು ಅರ್ಥನೂ ಆಗಲ್ಲ. ಅದು ಇರಲೇಬೇಡಿ, ಸೈಡ್ ಇಡೋಣ. ಮತ್ತು ಎಂದಿತ್ತು ನಂದು ವೀಡಿಯೋ ನೀವೇ ಹೇಳಿ, ಚೆನ್ನಾಗಿತ್ತಾ ಚೆನ್ನಾಗಿಲ್ವಾ ಈ ವಿಡಿಯೋ, ಅದು ನೀವೇ ಹೇಳಿ. ಏನಾದರೂ ಕೊನೆಯಲ್ಲಿ ಡೈಲಾಗ್ ಹೊಡಿತಾರಲ್ಲ ದೊಡ್ಡ ಯೂಟ್ಯೂಬರು, ಬಂಧುಗಳೇ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಯಾರಿಗೆ ಇಷ್ಟ ಆಗುತ್ತೋ ಎಲ್ಲರಿಗೂ ಶೇರ್ ಮಾಡಿ ಅಂತ. ಆ ಥರ ಲಾಸ್ಟಲ್ಲಿ ಇವಾಗ ಒಂದು ಡೈಲಾಗ್ ಕೊಡಿದೆ. ಇವಾಗ ನಿಮ್ಗೆ ಅನ್ಸಿದ್ರೆ ಶೇರ್ ಮಾಡಿ, ಇಲ್ಲ ಅಂದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಅಂದರೆ ಅನ್ಸಬ್ಸ್ಕ್ರೈಬ್ ಮಾಡಿ. ಏನಿಲ್ಲ, ನಿಮ್ಗೇನು ಇಷ್ಟ ಆಗುತ್ತೋ ಅದು ಮಾಡಿ, ಏನಾದರೂ ಒಟ್ಟಲ್ಲಿ ಮಾಡಿ. ಅಟ್ಲೀಸ್ಟ್ ಕೊನೆದಾಗ ಏನೂ ಮಾಡೋಕ್ಕಾಗಿಲ್ಲ, ಚಿಕ್ಕದಾಗ ಒಂದು ಕಮೆಂಟಲ್ಲಿ ಬೈದ್ಬಿಟ್ಟು ಹೋಗ್ಬಿಡಿ. ಯಾಕಂದ್ರೆ ರೆಸ್ಪಾನ್ಸ್ ನಾನು ಕೊಡೋದು ಇಲ್ಲ, ಬೈಯೋರಿಗೆ ಡಿಲೀಟ್ ಮಾಡಿಬಿಡ್ತೀನಿ, ಏನು ಮಾಡೋಕ್ಕಾಗಲ್ಲ. ಹಿಂಗೆ ಹೇಳ್ತಾ ಯಾರ್ದು ಬ್ಲೂ ತೆಗೆದ್ರೆ ನೆಕ್ಸ್ಟು ಹೈಡ್ ಅಷ್ಟೇ. ಯಾರ್ದು ತಲೆ ಕೆಡ್ಸ್ಕೊಂಬೇಡಿ, ಅವ್ರ ವೀಡಿಯೋಸು ನೋಡಬೇಡಿ, ಅನ್ಸಬ್ಸ್ಕ್ರೈಬ್ ಮಾಡಿ, ಹೈಡ್ ಮಾಡಿ, ಕೆಲಸ ನೋಡಿ. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ವ್ಯೂಸ್ ಬರಲಿ, ದೇವ್ರು ಒಳ್ಳೇದು ಮಾಡ್ತಾರೆ. ಸೊ ಒಳ್ಳೇದು ಮಾತ್ರ ಮಾಡಿ ಅಂತ ವಿಡಿಯೋ ಎಂಡ್ ಮಾಡ್ತೇನೆ. ಟಾಟಾ ಬಾಯ್ ಬಾಯ್, ಸಿ ಯು.